ಎಲ್ಲರಿಗೂ ನಮಸ್ಕಾರಗಳು. ಸುವಿಚಾರ ಟಿವಿಗೆ ಆತ್ಮೀಯ ಸ್ವಾಗತ. ನನ್ನ ಹೆಸರು ರಾಹುಲ್ ಮುರಳಿ. ನಿಮಗೆಲ್ಲರಿಗೂ ತಿಳಿದಿರೋ ಹಾಗೆ ನಾವು ಈ ನವೆಂಬರ್ ಒಂದು ತಿಂಗಳು ಅಂದರೆ ಕನ್ನಡ ಒಂದು ರಾಜ್ಯೋತ್ಸವ ನವೆಂಬರ್ 1ರಿಂದ 30ನೇ ತಾರೀಕುವರೆಗೂ ವಿಶೇಷವಾದಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಅದರಲ್ಲಿ ಬಹಳಷ್ಟು ಕವಿಗಳನ್ನು ಪರಿಚಯ ಮಾಡಿಕೊಂಡು ಬರ್ತಾ ಇದ್ದೇವೆ. ಒಂದು ಹಂತದಲ್ಲಿ ಜ್ಞಾನಪೀಠ ಪ್ರಶಸ್ತಿ ಮತ್ತು ಕೆಲವು ಸಾಹಿತಿಗಳು ಅಂದರೆ ವಚನಕಾರರಿರಬಹುದು ಮತ್ತು ಇನ್ನೂ ಕೆಲವರು ಹಳೆಯ ತಲೆಮಾರಿನ ಒಂದಿಷ್ಟು ಕವಿಗಳು ಹೀಗೆ ಪರಿಚಯ ಮಾಡ್ತಾ ಬಂದಿದ್ದೇವೆ. ಇವತ್ತು ನಾನು ನಿಮ್ಮ ಮುಂದೆ ಪರಿಚಯಿಸಲಿರುವಂತಹ ವ್ಯಕ್ತಿಯ ಒಬ್ಬರು ಇವತ್ತು ನಮ್ಮ ಜೊತೆ ಇರುವಂತಹವರು ಮತ್ತು ಈ ನವ್ಯ ಕನ್ನಡ ಅಥವಾ ನವ್ಯ ಕನ್ನಡ ಸಾಹಿತ್ಯದಲ್ಲಿ ಹೆಸರಾಂತ ವ್ಯಕ್ತಿ ಅಂತ ಹೇಳ್ಬೋದು. ಅವರ ಹೆಸರು ಜಯಂತ್ ಕಾಯ್ಕಿಣಿ. ಜಯಂತ್ ಕಾಯ್ಕಿಣಿ ಅವರು ಮೂಲತಃ ಅವರು ಕೆಲಸ ಮಾಡಿದ್ದು ಮುಂಬೈನಲ್ಲಿ ಅಂತ ಹೇಳ್ತೀವಿ. ಆದರೆ ಇವರು ಹುಟ್ಟಿರುವಂಥ ಊರು ಗೋಕರ್ಣ. ಸೊ ಗೋಕರ್ಣದಲ್ಲಿ 1955 ಜನವರಿ 24ರಂದು ಇವರು ಜನಿಸ್ತಾರೆ. ಇವರ ತಂದೆ ಹೆಸರು ಗೌರೀಶ್ ಕಾಯ್ಕಿಣಿ. ಗೌರೀಶ್ ಕಾಯ್ಕಿಣಿ ಅವರು ಕೂಡ ಒಬ್ಬ ಹೆಸರಾಂತ ವ್ಯಕ್ತಿಯಾಗಿರುವಂಥವರು ಮತ್ತು ಇವರು ಶಿಕ್ಷಕರಾಗಿದ್ದರು ಮತ್ತು ಇವರು ಕೂಡ ಸಾಹಿತ್ಯದಲ್ಲಿ ಆಸಕ್ತಿ ಉಳ್ಳವರಾಗಿದ್ದರು. ಅಂದರೆ ಜಯಂತ್ ಕಾಯ್ಕಿಣಿ ಅವರ ತಂದೆಯವರು. ತಾಯಿಯ ಹೆಸರು ಶಾಂತಾ ಅಂಥೇಳಿ. ಸೊ ಅವರು ಮೊದಲು ಶಿಕ್ಷಕ ವೃತ್ತಿಯನ್ನು ಮಾಡ್ತಿದ್ರು. ಇವರ ಬಾಲ್ಯದಿಂದ ಅಂದರೆ ಇವರ ಬಾಲ್ಯದಲ್ಲಿರುವಾಗ ಅಂದರೆ ಜಯಂತ್ ಕಾಯ್ಕಿಣಿ ಅವರ ಬಾಲ್ಯದಲ್ಲಿರುವಾಗ ಅವರು ಕೆಲಸವನ್ನು ಬಿಟ್ಟು ಮನೆಯಲ್ಲೇ ಇರೋ ಶುರು ಮಾಡಿದರು. ಮತ್ತು ಜಯಂತ್ ಕಾಯ್ಕಿಣಿ ಅವರು ನಿಮಗೆಲ್ಲ ಗೊತ್ತಿರೋ ಹಾಗೆ ಒಬ್ಬ ಒಳ್ಳೆಯ ಒಂದು ಪೋಯೆಟ್ ಅಂತಂದರೆ ನಾವು ಒಬ್ಬ ಕವಿ ಅಂತ ಹೇಳಿದರೆ ಅವರು ಆರ್ಟ್ಸ್ ಮಾಡಿರ್ತಾರೆ ಅಥವಾ ಕನ್ನಡನೇ ಅಧ್ಯಯನ ಮಾಡಿರ್ತಾರೆ ಅಂತೆಲ್ಲ ಹೇಳ್ತೀವಿ. ಆದರೆ ಇವ್ರದ್ದು ವಿಶೇಷ ಏನಂದರೆ ಇವರು ತಮ್ಮ MSc ಅಂದರೆ ಸ್ನಾತಕೋತ್ತರವನ್ನು ಮಾಸ್ಟರ್ ಡಿಗ್ರಿಯನ್ನು ಬಯೋಕೆಮಿಸ್ಟ್ರಿ ಅನ್ನುವಂತಹ ವಿಷಯದಲ್ಲಿ ಮಾಡ್ತಾರೆ. ಸೊ ಗೋಕರ್ಣದಲ್ಲೇ ಇವರು ಅಧ್ಯಯನವನ್ನು ಎಲ್ಲ ಮುಗಿಸ್ತಾರೆ. ಮುಂದೆ ಮಾಸ್ಟರ್ ಡಿಗ್ರಿಗೆ ನಮ್ಮ ಕರ್ನಾಟಕ ಯೂನಿವರ್ಸಿಟಿ, ಸೊ ಕರ್ನಾಟಕ ಯೂನಿವರ್ಸಿಟಿ ಧಾರವಾಡಗೆ ಬಂದು ಇಲ್ಲಿ ಈ ಒಂದು ಬಯೋಕೆಮಿಸ್ಟ್ರಿ ಅನ್ನುವಂತಹ ವಿಷಯವನ್ನು ಆಯ್ದುಕೊಂಡು MScಯನ್ನು ಮುಗಿಸ್ತಾರೆ. ಬಯೋಕೆಮಿಸ್ಟ್ರಿ ಮುಗಿಸಿದ ತಕ್ಷಣ ಮುಂದೆ ಅವರು ಜಾಬ್ಗಾಗಿ ಇಲ್ಲಿ ಕರ್ನಾಟಕ ಬಿಟ್ಟು ಮುಂಬೈಗೆ ಹೋಗ್ತಾರೆ. ಸೊ ಮುಂಬೈದಲ್ಲಿ ಒಂದು ಕೆಮಿಸ್ಟ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಇಲ್ಲಿ ಕೆಮಿಸ್ಟ್ ಆಗಿ ಕೆಲಸ ಮಾಡಬೇಕಾದ್ರೆ ಒಂದು ವಿಕ್ಸ್ ವೇಪರ್ ಹಬ್ ಅನ್ನುವಂಥ ಒಂದು ಕಂಪ್ನಿ ಅವರು ತಮ್ಮ ಒಂದು ಇಂಟರ್ವ್ಯೂವಲ್ಲಿ ಹೇಳ್ಕೊತಾರೆ, ಈಗ ಹೇಗೆ ನಾವು ರಬ್ನೆ ಬನಾದಿ ಜೋಡಿ ಅಂತೀವಲ್ಲ ಹಾಗೆ ವಿಕ್ಸ್ ವೇಪರ್ ಹಬ್ನೆ ಬನಾದಿ ಹಮಾರ ಜೋಡಿ ಅಂತ ಹೇಳ್ತಾರೆ. ಅಲ್ಲಿ ಸ್ಮಿತಾ ಅನ್ನುವಂಥವರ ಇವರ ಪರಿಚಯ ಆಗುತ್ತೆ. ಮುಂದೆ ಅವ್ರಿಗೆ ಮದುವೆ ಆಗುತ್ತೆ. ಸೊ ಮುಂಬೈಯಲ್ಲೇ ಇರ್ತಾರೆ. ಅವರು ಮೂಲತಃ ಒಂದು ರೈಟರ್ ಅಂತ ಹೇಳ್ಬೋದು ನಾವು. ಸುಮಾರು ಬಹಳಷ್ಟು ಸಾಹಿತಿಗಳು ತಮ್ಮ 60-70ನೇ ವಯಸ್ಸಿನಲ್ಲಿ ಒಂದಿಷ್ಟು ಶ್ರೇಷ್ಠವಾದಂತಹ ಪ್ರಶಸ್ತಿಗಳನ್ನ ಪಡೆದಿದ್ದಾರೆ. ಆದರೆ ಜಯಂತ್ ಕಾಯ್ಕಿಣಿ ಅವರು ತಮ್ಮ 19ನೇ ವಯಸ್ಸಿನಲ್ಲಿ ಅಂದರೆ ಇನ್ನೂ 20 ದಾಟಿಲ್ಲ ಅಷ್ಟಕ್ಕಿಂತಲೂ ಮುಂಚೆನೇ ಒಂದು ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಪಡಿತಾರೆ. ಅವರು ಒಂದು ಕೃತಿಗೆ ರಂಗದಿಂದ ಅಂದರೆ ಈ ಸಿನಿಮಾ ರಂಗ ಇರ್ಬೋದು ಅಥವಾ ಯಾವುದಾದ್ರೂ ರಂಗಕ್ಷೇತ್ರಗಳಂತ ಹೇಳ್ಬೋದು, ರಂಗದಿಂದಿಷ್ಟು ದೂರ ಅನ್ನುವಂಥ ಒಂದು ಕೃತಿಗೆ ಅವರಿಗೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬರುತ್ತೆ 1974ರಲ್ಲಿ. ಹೀಗೆ 4 ಬಾರಿ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಮತ್ತು ಇವರು ಶ್ರೇಷ್ಠವಾದಂತಹ ದಿನಕರ್ ದೇಸಾಯಿ ಅವಾರ್ಡನ್ನು ಪಡೆದಿದ್ದಾರೆ ಮತ್ತು ಶ್ರೀಧರ್ ಅನ್ನುವಂತಹ ಅವಾರ್ಡ್ ಕೂಡ ಪಡೆದಿದ್ದಾರೆ. ಸೊ ಹೀಗೆ ಇವರು ತಮ್ಮ ಸಾಹಿತ್ಯ ಕೃಷಿಯನ್ನು ಬೆಳೆಸ್ಕೊಂಡು ಹೋಗ್ತಿದ್ರು. ಜಯಂತ್ ಕಾಯ್ಕಿಣಿ ಅವರು ಒಂದು ರೀತಿಯಾಗಿ ಬಹುಮುಖ ಪ್ರತಿಭೆ ಅಂತ ಹೇಳ್ಬೋದು. ಇವರು ಒಬ್ಬ ರೈಟರ್ ಹೌದು, ಒಬ್ಬ ಪೊಯೆಟ್ ಹೌದು ಮತ್ತು ಒಬ್ಬ ಲಿರಿಸಿಸ್ಟ್ ಹೌದು ಮತ್ತು ಕೆಲವೊಂದಿಷ್ಟು ಸಿನಿಮಾಗಳಿಗೆ ಸ್ಕ್ರಿಪ್ಟ್ ಕೂಡ ಬರ್ತಿದ್ದಾರೆ. ಸೊ ಹಾಗಾಗಿ ಇವರ ಒಂದು ಕೊಡುಗೆ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಅತ್ಯಮೂಲ್ಯ ಅಂತ ನಾವು ಹೇಳ್ಬೋದು.
ಇವರು ಬಂದಾಗಿನಿಂದ ಕನ್ನಡ ಇಂಡಸ್ಟ್ರಿಗೆ ಒಂದು ಹೊಸ ಮೆರುಗು ಬಂತು ಅಂತ ನಾವು ಹೇಳ್ಬೋದು. ಯಾಕೆಂದರೆ ಮೊದಲು ನಾವು ಕೇಳುತ್ತಿರುವಂಥ ಹಾಡದ ಮೆಲೋಡೀಸೇ ಬೇರೆ ಇತ್ತು. ಬಟ್ ಇವಾಗ ಏನು 2000ದಿಂದ ಮೇಲೆ ಬಂತಲ್ಲ, ಅಂಥ ಒಂದು ಫಿಲಮ್ಸ್ ನಾವು ನೋಡಿದ್ರೆ ಮುಂಗಾರು ಮಳೆ ಇರ್ಬೋದು, ಮಿಲನ ಇರ್ಬೋದು, ಗಾಳಿಪಟ ಇರ್ಬೋದು, ಬಹಳಷ್ಟು ಜನರಿಗೆ ಹತ್ತಿರವಾಗೋ ಥರ ಈ ಒಂದು ಸೀನರಿ ಇರಬಹುದು ಅದನ್ನು ನೋಡಿ, ಅಥವಾ ಅಲ್ಲಿರುವಂಥ ಹ್ಯೂಮರ್ ನಾವು ಎಕ್ಸ್ಪ್ರೆಸ್ ಮಾಡುವಂಥ ರೀತಿ, ಈ ಪ್ರೇಮ ಕವಿತೆಗಳನ್ನು ಜಯಂತ್ ಕಾಯ್ಕಿಣಿಯವರು ತುಂಬ ಅದ್ಭುತವಾಗಿ ಬರೀತಾರೆ. ಜಯಂತ್ ಕಾಯ್ಕಿಣಿ ಅವರು ತಮ್ಮ ಒಂದು ಸಂದರ್ಶನದಲ್ಲಿ ಹೇಳ್ತಾರೆ, ತಾವು ಪ್ರಪ್ರಥಮವಾಗಿ ಬರೆದಂತಹ ಒಂದು ಕವಿತೆ ಬಸಳೆ ಸೊಪ್ಪು ಅಂತ. ಆ ಬಸಳೆ ಸೊಪ್ಪು ಅನ್ನುವಂಥ ಒಂದು ಕವಿತೆಗೆ ಅಡಿಗರು ಅವರಿಗೆ ಒಂದು ಉತ್ತರವಾಗಿ ಲೆಟರ್ ಕಳಿಸ್ತಾರೆ ಅಂತ ಹೇಳ್ತಾರೆ. ಸೊ ಹೀಗೆ ಜಯಂತ್ ಕಾಯ್ಕಿಣಿ ಅವರು ತಾವು ಸಿನಿಮಾ ಕ್ಷೇತ್ರಕ್ಕೆ ಬರಬೇಕು ಅಂತ ಬಂದವರಲ್ಲ, ಆದರೆ ಅವರಲ್ಲಿರುವಂತಹ ಕಲೆ ಅವರನ್ನು ಅಲ್ಲಿ ಕರ್ಕೊಂಡು ಬಂತು. ಅವರು ಸಾಕಷ್ಟು ಸತಿ ಹೇಳ್ತಾರೆ, ಐ ಆಮ್ ನಾಟ್ ಬಾರ್ನ್ ಟು ಬಿ ಕಮಿಂಗ್ ಇನ್ ಟು ದ ಇಂಡಸ್ಟ್ರಿ ಆಫ್ ಸಿನಿಮಾ. ಆದರೆ ಯೋಗರಾಜ್ ಭಟ್ ಇರ್ಬೋದು, ಬೇರೆ ಬೇರೆ ಆದಂತಹ ಒಂದು ಡೈರೆಕ್ಟರ್ಸ್ ಇರ್ಬೋದು, ಹೀಗೆ ಬೇರೆಯವರು ಅವರಿಗೆ ಒಂದು ಅವಕಾಶ ಕೊಟ್ಟು ನೀನು ಚೆನ್ನಾಗಿ ಬರೀತೀಯಾ ಅಂತ ಕರೆದುಕೊಂಡು ಬಂದಿದ್ದು. ಅಲ್ಲಿಂದ ಇಲ್ಲಿವರೆಗೂ ನಮ್ಮ ಕನ್ನಡ ಒಂದು ಇಂಡಸ್ಟ್ರಿಯಲ್ಲಿ ಅಂದರೆ ಸ್ಯಾಂಡಲ್ವುಡ್ನಲ್ಲಿ ಅತ್ಯಂತ ಅಪೂರ್ವಪೂರ್ವವಾಗಿ ಮತ್ತು ಅತ್ಯಂತ ವಿಜೃಂಭಣೆಯಿಂದ ಮತ್ತು ಬಹಳಷ್ಟು ಚೆನ್ನಾಗಿ ಸಾಹಿತ್ಯವನ್ನು ನಮ್ಮ ಸ್ಯಾಂಡಲ್ವುಡ್ ಇಂಡಸ್ಟ್ರಿಗೆ ಕೊಡ್ತಾ ಬಂದಿದ್ದಾರೆ. ನಾವು ಇಂತಹ ಒಂದು ಅಪರೂಪದ ಪ್ರತಿಭೆಯನ್ನು ನಮ್ಮೆಲ್ಲರ ಜೊತೆ ಅಂದರೆ ಇಲ್ಲಿ ಕರ್ನಾಟಕದಲ್ಲಿ ನೋಡುವುದು ನಮ್ಮ ಭಾಗ್ಯ ಅಂತ ಹೇಳ್ಬೋದು. ಸೊ ಜಯಂತ್ ಪ್ರಪ್ರಥಮ ಕನ್ನಡ ಇಂಡಸ್ಟ್ರಿಯಲ್ಲಿ ಅವರು ಬರೆದಂತಹ ಒಂದು ಹಾಡು ಅಂದರೆ ಚಿಗುರಿದ ಕನಸು ಅನ್ನುವಂಥ ಒಂದು ಮೂವಿಗೆ ಬರೀತಾರೆ ಅವರು. ಸೊ ಅಲ್ಲಿಂದ ಅವರ ಒಂದು ಲಿರಿಕ್ಸ್ ಬರೆಯುವಂತಹ ಪಯಣ ಶುರು ಆಗುತ್ತೆ. ಮತ್ತು ಇವರಿಗೆ DSC ಅಂದರೆ ಈ ಸೌತ್ ಏಷ್ಯನ್ ಲಿಟ್ರೇಚರ್ DSC ಅನ್ನುವಂಥ ಒಂದು ಪದವಿ ಕೂಡ ಲಭಿಸಿದೆ. ಮತ್ತು ಇವರಿಗೆ ರುಜುವಾತು ಅನ್ನುವಂತಹ ಫೆಲೋಶಿಪ್ ಕ್ರಿಯೇಟಿವಿಟಿಗೆ, ಅಂದರೆ ಅವರು ಬರೆಯುವಂಥ ಅವರ ಕ್ರಿಯೇಟಿವ್ನೆಸ್ ನೋಡಿ ಈ ಒಂದು ಫೆಲೋಶಿಪ್ ಕೂಡ ಅವರಿಗೆ ದೊರೆತಿದೆ. ಒಬ್ಬ ಅಪರೂಪದ ಪ್ರತಿಭೆ ನಮ್ಮ ನಿಮ್ಮೆಲ್ಲರ ಮುಂದೆ ಇರುವಂತಹ ಜಯಂತ್ ಕಾಯ್ಕಿಣಿ ಅವರು.